ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ನಡೀತಾ ಇದೆ. ಈ ಕೃಷಿ ಮೇಳ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಭಾರಿ ಉತ್ಸಾಹವನ್ನ ತೋರಿದ್ದಾರೆ. ಮೇಳದ ಎಲ್ಲಾ ಭಾಗಗಳನ್ನ ನೋಡಬೇಕು ಅಂದ್ರೆ ಒಂದೇ ದಿನ ಸಾಲದು ಎಂಬ ಮಾತುಗಳು ಭಾಗವಹಿಸಿದ್ದರಿಂದ ಕೇಳಿ ಬರ್ತಾ ಇದೆ. ಇನ್ನು ಪ್ರಸಕ್ತ ವರ್ಷ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಘೋಷವಾಕ್ಯದಡಿ ಹಮ್ಮಿಕೊಂಡಿರುವಂತಹ ಕೃಷಿ ಮೇಳಕ್ಕೆ 3ನೇ ದಿನವೂ ಜನಸಾಗರವೇ ಹರಿದು ಬಂದಿತು. ಇನ್ನು ಮೊದಲ ದಿನ ಶನಿವಾರ ಸುಮಾರು 3.5 ಲಕ್ಷ ಜನ, 2ನೇ ದಿನ 7 ಲಕ್ಷಕ್ಕೂ ಅಧಿಕ ಜನ, 3ನೇ ದಿನ ಸುಮಾರು 7.5 ಲಕ್ಷಕ್ಕೂ ಅಧಿಕ ಜನ ಕೃಷಿ ಮೇಳಕ್ಕೆ ಆಗಮಿಸಿದ್ರು. ಮೇಳಕ್ಕೆ ಆಗಮಿಸೋಕೆ ಹಾಗೂ ನಿರ್ಗಮಿಸೋಕೆ 4 ಕಡೆಯಿಂದ ಪ್ರತ್ಯೇಕ ದ್ವಾರಗಳಿದ್ರೂ ಕೂಡ ಜನಸಂದಣಿಯಿಂದ ಗೊಂದಲ ಉಂಟಾಗಿತ್ತು. ಯಾವ ದಿಕ್ಕಿಗೆ ಹೋಗಬೇಕು, ಎಷ್ಟು ದೂರ ನಡಿಬೇಕು ಅಂತ ತಿಳಿಯದ ಸ್ಥಿತಿ ನಿರ್ಮಾಣವಾಗಿತ್ತು. ಒಂದು ದಿನದಲ್ಲಿ ಎಲ್ಲಾ ಮಳಿಗೆಗಳನ್ನ ಸುತ್ತಿ ನೋಡೋಕೆ ಸಾಧ್ಯವಿಲ್ಲ. ಎಲ್ಲಾ ಮಳಿಗೆಯವರನ್ನ ಮಾತನಾಡಿಸೋಕೆ ಕನಿಷ್ಠ 2 ದಿನ ಆದ್ರೂ ಬೇಕು ಅಂತ ಭಾಗವಹಿಸಿದವರು ತಮ್ಮ ಅನುಭವವನ್ನ ಹಂಚಿಕೊಂಡ್ರು. 2025ನೇ ಸಾಲಿನ ಕೃಷಿ ಮೇಳದಲ್ಲಿ ನಾವಿರುವಂತದ್ದು ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದ ಮುಂದ್ಗಡೆ ಇದ್ದಾವೆ. ಇಲ್ಲಿ ಸಾಕಷ್ಟು ಬೇರೆ ಬೇರೆ ಒಂದು ಜಿಲ್ಲೆಯಿಂದ ರೈತರು ಕೂಡ ಬಂದಿದ್ದಾರೆ, ಸಾಕಷ್ಟು ಪ್ರೇಕ್ಷಕರಿದ್ದಾರೆ. ಈ ಬಾರಿಗೆ ಕೃಷಿ ಮೇಳ ಯಾವ ರೀತಿ ಇದೆ ಅಂತ ಹೇಳಿ ಅವರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನಮ್ಮ ಜೊತೆಗೆ ಚಿತ್ರದುರ್ಗದಿಂದ ಬಂದಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾನೆ. ಈ ಬಾರಿಗೆ ಕೃಷಿ ಮೇಳ ಯಾವ ರೀತಿ ಇದೆ ಸರ್? ನೋಡಿ ಬಂದ್ರೆ ಒಳಗಡೆ ಹೋಗಿ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬಂದ್ವಿ. ಬಹಳ ಅದ್ಭುತವಾಗಿದೆ. ನಮ್ಗೆ ಧಾರವಾಡಕ್ಕೆ ಬರ್ಬೇಕಂತ ಸುಮಾರು ದಿನದಿಂದ ನಮ್ಗೆ ಹೇಳ್ತಾ ಇದ್ರು ಕೃಷಿ ಬಗ್ಗೆ. ಯಾಕಂದ್ರೆ ನಾವು ಬೇಸಿಕಲಿ ಫಾರ್ಮರ್, ಸೊ ಹಾಗಾಗಿನೇ ಇಲ್ಲಿ ನೋಡ್ಬೇಕು ಅನ್ನೋದು ಬಹಳ ಒಂದು ಆಸೆ ಇತ್ತು. ಉತ್ಸಾಹದಿಂದ ಬಂದ್ವಿ. ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸೀಡ್ ಬಗ್ಗೆ ಆಗಿರ್ಬೋದು, ಫರ್ಟಿಲೈಸರ್ ಡಿಪಾರ್ಟ್ಮೆಂಟ್ ಗಳು ಆಗಿರ್ಬೋದು, ಆಮೇಲೆ ದೇಸಿ ತಳಿಗಳ ಬಗ್ಗೆ ಆಗಿರ್ಬೋದು, ಬೀಜೋತ್ಪನ್ನ ಬಗ್ಗೆ ಆಗಿರ್ಬೋದು, ತುಂಬಾ ಬಹಳ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ವೀಕ್ಷಣೆ ಮಾಡಿದ್ವಿ. ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ. ಸೊ ಇದನ್ನ ಎಲ್ಲಾ ರೈತರುಗಳು ಬಂದು ನೋಡಿದ್ರೆ ತುಂಬಾ ನಮ್ಗೆ ಬೆಳಿಲಿಕ್ಕೆ, ಬೆಳೆಗಳು ಆಗ್ಲಿಕ್ಕೆ, ಆಮೇಲೆ ವಿಚಾರಗಳನ್ನ ತಿಳ್ಕೊಳ್ಲಿಕ್ಕೆ, ನೆಕ್ಸ್ಟ್ ಕೃಷಿನಲ್ಲಿ ಒಂದು ಅದ್ಭುತವಾಗಿ ಕ್ರಾಂತಿ ಮಾಡ್ಲಿಕ್ಕೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಅಂತೇಳಿ ನಾವು ಹೇಳ್ಬೋದು ಸರ್. ಇಲ್ಲಿ ಮತ್ತೊಬ್ರು ಇದ್ದಾರೆ. ಇಲ್ಲಿ ತಾವು ಚಿತ್ರದುರ್ಗನ, ಇಲ್ಲಿ ಅವರು ನಮ್ ಕೂಡ ಮಾತಾಡಿಸ್ತಾನೆ. ಹೇಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಾವು ಚಿತ್ರದುರ್ಗದಿಂದ ಬಂದ್ವಿ, ದೇಸಿ ಕ್ಲಾಸ್ ಇಂದ ಬಂದಿದ್ವಿ. ನಮ್ ಸರ್ ನಿನ್ನೆ ತುಂಬಾ ಚೆನ್ನಾಗಿದೆ ಧಾರವಾಡದಲ್ಲಿ ಕೃಷಿ ಮೇಳ ಅಂದ್ಬಿಟ್ಟು ಎಲ್ಲ ಕರ್ಕೊಂಡ್ ಬಂದು ಕೃಷಿ ಬಗ್ಗೆ, ಸೀಡ್ಸ್ ಬಗ್ಗೆ, ಮತ್ತೆ ಜಾನುವಾರುಗಳ ಬಗ್ಗೆ, ಆಮೇಲೆ ಔಷಧಿಗಳ ಬಗ್ಗೆ ಎಲ್ಲ ಪರಿಚಯ ಆಯ್ತು. ಥ್ಯಾಂಕ್ ಯು ಧಾರವಾಡ ಕೃಷಿ ಮೇಳ. ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ದ್ವಾರ ದಾಟಿದ ತಕ್ಷಣವೇ ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆಗಳ ಮಳಿಗೆಗಳು ಭೇಟಿ ನೀಡುವವರಿಗೆ ಗಮನ ಸೆಳೀತಾ ಇವೆ. ಅದರ ಪಕ್ಕದಲ್ಲೇ ನೋಂದಣಿ ಕೇಂದ್ರ, ಇನ್ನು ಮುಂದೆ ಕೃಷಿ ಮತ್ತು ಕೃಷಿಯೇತರ ಉತ್ಪನ್ನಗಳಿವೆ. ಜೊತೆಗೆ ಫಲಪುಷ್ಪ ಪ್ರದರ್ಶನ, ಕೀಟ ವಿಜ್ಞಾನ, ಗೊಬ್ಬರ, ಬೀಜ, ಯಂತ್ರೋಪಕರಣಗಳು ಇತ್ಯಾದಿ ವೈವಿಧ್ಯಮಯ ಮಳಿಗೆಗಳು ಕೂಡ ಕುತೂಹಲವನ್ನ ಮೂಡಿಸ್ತಾ ಇವೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚು ಜನ ಆಗಮಿಸಿದ್ದಾರೆ. ಹಲವರು ಕೃಷಿ ಉಪಕರಣಗಳು ಮತ್ತು ಸಸಿಗಳನ್ನ ಖರೀದಿಸಿದ್ದಾರೆ. ಇನ್ನು ಹಲವರು ಜಾನುವಾರುಗಳ ಮಾಹಿತಿಗಾಗಿ ಬಂದಿದ್ರು. ಮೇಳದ ಎಲ್ಲಾ ಭಾಗಗಳನ್ನ ನೋಡೋಕೆ ತುಂಬಾ ಸಮಯ ಬೇಕು. ಇಲ್ಲಿ ಬಂದದ್ದು ತುಂಬಾ ಖುಷಿಯನ್ನ ಕೊಟ್ಟಿದೆ ಅಂತ ಭಾಗವಹಿಸಿದ ರೈತರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾವೂರಿಂದ ಬಂದಿದ್ರಿ? ನಾವು ಧಾರವಾಡ ತಾಲೂಕ್ ಮಂಡಿಹಾಳ ಗ್ರಾಮ ಇಂದ 45 ಜನ ನಾವು ಕೃಷಿ ಮೇಳವನ್ನು ನೋಡಲು ಬಂದಿದ್ದೇವೆ. ರೈತರು ಇದ್ದಾರೆ ಸರ್. ಮಹಿಳಾ ಒಕ್ಕೂಟದಿಂದ ಎಲ್ಲರೂ ಇದ್ದಾರೆ. ಹೆಚ್ಚಾನೆಚ್ಚು ರೈತರ ಕುಟುಂಬದಿಂದನೂ ಬಂದಿದ್ದಾರೆ ಸರ್. ಏನು ಕಳೆದ ಬಾರಿಗೆ ಬಂದಿದ್ರ ತಾವು? ನಾವು ಬಂದಿದ್ದೀವಿ ಸರ್. ಆದ್ರೆ ಉಳಿದ ಜನ ಸ್ವಲ್ಪ ಬಂದಿದ್ದಿಲ್ಲ, ನಾವಂತೂ ಬಂದಿದ್ದೀವಿ ಸರ್. ಸರ್ ಈಗ ಎಂಟ್ರಿ ಕೊಟ್ಟಿದ್ದೇವೆ, ಇನ್ಮೇಲೆ ಒಳಗ್ ಹೋಗ್ಬೇಕು. ಕಳೆದ ಬಾರಿಗೆ ಬಂದಾಗ ಹೇಗಿತ್ತು? ಈ ಬಾರಿಗೆ ಇನ್ನು ಬಂದಿದ್ರಿ ಇವಾಗ? ಕಳೆದ ಬಾರಿಗಿಂತ ಈಗಿನ ಜನ ಜಾಸ್ತಿ ಇದೆ ಸರ್. ನೋಡಲು ಹೋದ ಸಲದಿಂದ ಇದು ಚೆನ್ನಾಗಿದೆ ಸರ್. ಮಾತಾಡ್ತಾರೆ. ಇನ್ನೊಬ್ರು ಅಮ್ಮಾರ್ ಇದಾರೆ. ಅಮ್ಮಾರ್, ತಮ್ಮ ಹೆಸರು? ಹೆಸರೇನಮ್ಮ ನಿಮ್ದು? ನಮ್ಮ ಹೆಸರು ಗಂಗವ್ರಿ. ಹೋದ್ ಸರಿ ಬಂದಿದ್ರೇನ್ರಿ? ಇಲ್ರಿ, ಬಂದಿಲ್ರಿ. ನಾವು ಹೆಂಗಿದಾರೆ ನೋಡಿದ್ರಿ? ನೋಡಿದ್ವಿ, ಬಾಳ ಜನ ಐತ್ರಿ. ಬಾಳ ಜನ ಅದರಲ್ಲಿ ನಿಮಗೆ ಉಚಿತವಾಗಿ ಬಸ್ ಕೂಡ ಬಿಟ್ಬಿಟ್ಟಿದ್ದಾರೆ. ನೀವು ಮತ್ತೆ ಇನ್ನೂ ಕೂಡ ಖುಷಿ ಮತ್ತೆ ನಿಮಗೆ. ಬಸ್ಸಿಗೆ ಅದು ಅಡ್ಡಾಡಾರಲ್ರಿ ನಾವು. ಈ ಬಾರಿಗೆ ಉಚಿತವಾಗಿ ಬಂದಿದ್ರಿ ಅಂತ ಗಾಡಿ ಮಾಡ್ಕೊಂಡ್ ಬಂದಿವ್ರಿ. ಎಷ್ಟು ಜನ ಬಂದಿದ್ರಿ? ನಾವು 45 ಜನ ಬಂದಿವ್ರಿ. ಇಲ್ಲಿ ಇನ್ನೊಬ್ರು ಇದಾರೆ ಅಮ್ಮವ್ರು. ತಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಕಸ್ತೂರಿ ಹಡಗದ್ರಿ. ನೀವು ಕೂಡ ರೈತರೇ? ರೈತರ್ರಿ ನಾವು. ಏನ್ ಹಾಕಿದ್ರಿ ಹೊಲದಲ್ಲಿ? ನಾವ್ ಕಬ್ಬ್ ಹಾಕೇವ್ರಿ, ಗೊಂಜಾಳ ಹಾಕೇವ್ರಿ, ಭತ್ತ ಹಾಕೇವ್ರಿ. ಬೆಳೆ ಚೆನ್ನಾಗ್ ಆಗ್ತದ್ಯಾ? ಹ್ಞೂನ್ರಿ, ಆಗೇತಿ. ಇಲ್ಲಿ ಸುಮಾರು
ಜನರಿಗೆ ಅನುಕೂಲವಾಗಲೆಂದು ಕೃಷಿ ಮತ್ತು ಕೃಷಿಯೇತರ ವಿಷಯಗಳಿಗೆ ಸಂಬಂಧಿಸಿದ ಮಳಿಗೆಗಳನ್ನು ಪ್ರತ್ಯೇಕವಾಗಿ ವ್ಯವಸ್ಥಿತವಾಗಿ ಜೋಡಿಸಲಾಗಿದೆ. ಮೇಳದ ಹೊರವಲಯದಲ್ಲಿ ಆಹಾರ ಮಳಿಗೆಗಳು, ಖಾನಾವಳಿ ಮತ್ತು ವಿಶ್ರಾಂತಿ ಪ್ರದೇಶಗಳು ವ್ಯವಸ್ಥಿತವಾಗಿ ಸಿದ್ಧಪಡಿಸಲಾಗಿದೆ. ಒಟ್ಟಾರೆಯಾಗಿ ರೈತರ ಜಾತ್ರೆ ಅಂತ ಕರೆಸಿಕೊಳ್ಳುವಂತಹ ಕೃಷಿ ಮೇಳ 3ನೇ ದಿನ ಯಶಸ್ವಿಯಾಗಿದ್ದು, ಮಂಗಳವಾರ ಕೊನೆಯ ದಿನದ ಕೃಷಿ ಮೇಳ ನಡೆಯಲಿದೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.